ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೊದ್ಲೇ ಇವಳು ಫೋಟೋ ನೋಡಿ ಕನ್ಫರ್ಮ್ ಮಾಡ್ಕೊಂಡಿದ್ರೆ ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಅಲ್ವಾ? ಸುಸ್ತಾಗೋಯ್ತು. ಅಲ್ಲ, ಈ ಸೇವಂತಿ ಮಗುನ್ ಹುಡ್ಕೋಕ್ ಬಂದು ನಂದೊಳ್ಳೆ ನಾಯಿ ಪಾಡಾಗೋಯ್ತಲ್ಲಪ್ಪ ದೇವ್ರೆ. ಆ ನರ್ಸ್ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಅವಳ ಹಿಂದೆನೆ ಅಲಿಬೇಕಾಗಿದೆ ನಾನು. ಅವಳು ರೇಷನ್ ತಗೊಳ್ಳೋ ಅಂಗಡಿ ಯಾವುದು, ಐರನ್ ಕೊಡೋ ಅಂಗಡಿ ಯಾವುದು, ಹಾಲ್ ತಗೊಳ್ಳೋದೆಲ್ಲಿ, ಬ್ಯೂಟಿ ಪಾರ್ಲರ್ಗೆ ಹೋಗೋದೆಲ್ಲಿ, ತರಕಾರಿ ತಗೊಳ್ಳೋದೆಲ್ಲಿ, ಕಾಫಿ ಕುಡಿಯೋದೆಲ್ಲಿ, ಕಸ ಎಸೆಯೋದೆಲ್ಲಿ. ಹಬ್ಬ, ಎಲ್ಲ ನೋಡ್ಕೊಂಡು ಬರ್ಕೊಂಡು ಆಯ್ತು. ಇನ್ನೂ ಆ ಜೆಪಿಗೆ ಸಮಾಧಾನ ಆಗ್ತಾ ಇಲ್ವಲ್ಲ. ಅಲ್ಲ, ಆ ನರ್ಸ್ ಮೇಲೆ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡ್ಬೇಕು ಅಂತಿದ್ದಾನೋ ಏನೋ. ಈ ಜೆಪಿ ಆ ನರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರ್ಯಾರಿಗೋ ಹೇಳಿದಾನೆ. ಅದೆಲ್ಲ ಸಾಲದು ಅಂತ ನನಗೂ ತಿಳ್ಕೊಳ್ಳೋದಕ್ಕೆ ಹೇಳಿದಾನೆ. ಅವಳೇನ್ ದೊಡ್ಡ ಮಿಸ್ ವರ್ಲ್ಡಾ ಅವಳನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ? ನಾನು ಈಗಾಗ್ಲೇ ಅವಳ ಬಗ್ಗೆ ಡೀಟೇಲ್ಸ್ ತಗೊಳ್ಳೋದಕ್ಕೆ 3-4 ಜನಕ್ಕೆ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಹೀಗೆ ಆದ್ರೆ ನಾನು ಬುದ್ಧಿ ಉಪಯೋಗಿಸಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಎಲ್ಲ ಹೀಗೆ ಹಾಳಾಗೋಗುತ್ತೆ. ಇಲ್ಲ ಇಲ್ಲ, ನಾನು ಪ್ರಾಮಾಣಿಕವಾಗಿ ಸೇವಂತಿ ಮಗುನ ಹುಡುಕಿದ್ರೆ ಕಷ್ಟ ಆಗುತ್ತೆ. ಇಲ್ಲ, ಹುಡುಕ್ತೀನಿ ಅಂತ ಸುಳ್ಳು ಹೇಳಿ ಆರಾಮಾಗಿ ಮನೇಲಿ ಇದ್ಬಿಡ್ತೀನಿ. ಅಲ್ಲ, ಈ ನರ್ಸಿಂದ ಹೀಗೆ ಅಲಿಯೋ ಬದಲು ಪೇಷಂಟ್ ಆಗಿ ಅವಳು ಕೆಲಸ ಮಾಡೋ ಆ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗ್ಬಿಡೋದೇ ವಾಸಿ ಅನ್ಸುತ್ತೆ. ಆಗ ನಾನು ಮಲ್ಕೊಂಡೇ ಅವಳ ಮೇಲೆ ಒಂದು ಕಣ್ಣಿಡ್ಬೋದು. ಹೀಗೆ ಬೀದಿ ಅಲಿತಾ ಇದ್ರೆ ಸುಮ್ನೆ ಸಮಯನೂ ಹಾಳು, ದುಡ್ಡು ಹಾಳು.